ಓ ಅಕ್ಕ. ಓ ಏನೇ ಬರೇ. ಊರಿಗೆ ಹೋಗಿದ್ದೆ, ಯಾವಾಗ ಬಂದೆ? ಬಾರೆ ಬೆಳಿಗ್ಗೆ ಬಂದೆ, 8 ಗಂಟೆಗೆ ಬಂದ್ಬಿಟ್ಟೆ ಕಣೆ. 5 ಗಂಟೆಗೆ ಬಂದಿಯಾ? ಹ್ಞೂ ಕಣೆ, 5 ಗಂಟೆಗೆ ಬಸ್ ಹತ್ತಿದೆ ಹಾಸನಿಂದ. 7:45 ಇದಕ್ಕೆ ಬಂದೆ ಗೊರಗುಂಟೆ ಪಳ್ಳಿಗೆ. ಅಲ್ಲಿಂದ ಮೆಟ್ರೋ ಹತ್ಕೊಂಬಂದೆ. ನನ್ನ ಮಗ ಜಯನಗರಕ್ಕೆ ಬಂದು ಕರ್ಕೊಂಬಂದ ನನ್ನ. ಏನಕ್ಕ ಏನು ಇಷ್ಟೊಂದು ದಿನ ಹೋಗ್ಬಿಟ್ಟೆ ಊರಿಗೆ? ಅಯ್ಯೋ ಓದೆ ಕಣೆ, ಅತ್ಲಾಗೆ ಹೋಗೇ ಇರಲಿಲ್ಲ ಕಣೆ. ಸುಮಾರು ದಿವಸ ಆಗೋಗಿತ್ತು. ನಮ್ಮ ಅಕ್ಕ ಬೇರೆ ಕರೆಯೋದು, ಬರಲೇ ಇಲ್ವಲ್ಲ, ಬಾ ಬಾ ಬಂದು ಹೋಗು ಅಂತವ. ನಮ್ಮ ಮಾವ ಬೇರೆ ವಯಸ್ಸಾಗ್ಬಿಟ್ಟೈತೆ, ನೋಡ್ಕೊಂಬರೋಣ ಅಂತ ಹೋಯ್ದೆ. ಹಂಗೆ ನನ್ನ ತಂಗಿ ಮನೆ ಅಲ್ಲೇ ಹತ್ರ ಹಾಸನ, ಅಲ್ಲಿಗೂ ಹೋಗಿದ್ದೆ. ಎಲ್ಲ ಒಂದು ಮದುವೆ ಇತ್ತು ಬೇಲೂರಲ್ಲಿ, ಅಲ್ಲಿಗೆ ಹೋಯ್ದೆ. ಎಲ್ಲ ಹಿಂಗೆ ಮುಗಿಸ್ಕೊಂಡು 1 ವಾರ ಕಳೀತು. ಹೆಂಗೋ 1 ವಾರ ಚೆನ್ನಾಗಿ ಸುತ್ಕೊಂಡ್ ಬಂದಿ ಹಂಗಾರೆ. ಓ ಇದೇನು ಮಾಡೋದೆ, ಇದ್ದಿದ್ದೆ ತಗ ಸಾಯೋ ತನಕ ಸನ್ನಿಕಟ್ಟ ಅನ್ನಂಗೆ. ಬರೀ ಕೆರ್ಕೊಳ್ಳೋದು, ತಿನ್ನೋದು, ತೊಳೆಯೋದು ಇದ್ದಿದ್ದೆಯ. ಹೋದ ಸುಮ್ಮನೆ ಹಿಂಗೆ ಹೋಗ್ಬಿಡ್ಬೇಕು. ನಮ್ಮ ಯಜಮಾನದು ಡೈಲಾಗ್ ಕೇಳಬೇಕು, ಅಲ್ಲೇ ಇದ್ದು ಬಿಡ್ಬೇಕಾಯ್ತು, ಯಾಕೆ ಇಷ್ಟು ಬೇಗ ಬಂದೆ ನೀನು ಬಂದ ತಕ್ಷಣ? ಮತ್ತು ವಾರನ್ಗಟ್ಲೆ ಹೋದ್ರಿ ಇನ್ನೇನಂತಾರ ತಳಕ? ಇವ್ರು ಹೋಗೋಣ, ಇವ್ರನ್ನೇನು ಹೋಗ್ಬೇಡ ಅಂತ ಹೇಳ್ತೀನ. ಬರ್ರು ಹೋಗೋಣ ಅಂದರೆ, ಅಯ್ಯೋ ನಾನು ಬರಲ್ಲ, ನೀನು ಹೋಗೋದಾದ್ರೆ ಹೋಗು ಅಂತಾರೆ. ಅದಕ್ಕೆ ನಾನು ಸುಮ್ಮನೆ ಹೋದೆ ಸಿಟ್ಟತ್ತಳಂಗಿ. ಹೆಂಗೋ ನಿಂದೆ ಚಂದ ಕಂಡು ಬಿಡಕ್ಕ, ಎಂದೋ ವಾರನ್ಗಟ್ಲೆ ಹೋಗಿ ಬಂದಿದ್ಯಾ. ನಮ್ಮ ಮನೇಲಿ 2 ದಿನ ಕಳ್ಸಕ್ಕೂ ಅಯ್ಯೋ ಮ್ಯಾಕಾರ್ ಕೆಳಗೆ ಬೀಳ್ತಾರೆ. ಅಯ್ಯೋ ನಾನು ವಾರಗಟ್ಲೆ ಎಲ್ಲಿ ಹೋಗ್ತಿದ್ದೆ. ನಾನು ಸೊಸೆ ತವ್ರ ಮನೆಗೆ ಹೋದ್ಲು, 1 ವಾರ ಇದ್ದು ಬತ್ತೀನಿ ಕಣಮ್ಮ ಅಂತ ಹೋದ್ಲು. ಒಳ್ಳೆ ಕೆಲಸ ಅಂದ್ಕೊಂಬಿಟ್ಟು ಹೋಗು ಅಂತಬಿಟ್ಟು ಅವಳನ್ನ ಆ ಕಡೆಗೆ ಕಳಿಸಿ ನಾನು ಆ ಕಡೆಗೆ ಹೋದೆ. ಇಲ್ಲ ನಾನಿನ್ನೆಲ್ಲಿ ಹೋಗ್ತಿದ್ದೆ 1 ವಾರಗಟ್ಲೆ. ಅದಕ್ಕೆ ನಮ್ಮ ಯಜಮಾನಪ್ಪಂಗೆ ಸಿಟ್ಟು ಬಂತು. ಸೊಸೆಯೂ ಇಲ್ಲ, ಇತ್ಲ ನೀನು ಇಲ್ಲ, ನಮಗೆ ಮುದ್ದೆ ಯಾರು ಮಾಡಿರ್ತಾರೆ, 3 ಟೈಮ್ ಹೋಟ್ಲ ತಿನ್ನೋಕ್ಕಾಗುತ್ತಾ ಅಂತ. ಅದಕ್ಕೂ ಜಗಳ ತಕೊಂಡು ಕೂತಿರ್ತೆ ನಾನು ಸುಮ್ಮನೆ ಹೋದೆ. ಅದೇ ಇದು ಕೊಬ್ಬರಿ ಎಣ್ಣೆ ಹಳ್ಳೆಣ್ಣೆ ತರ್ಕೇಳಿದ್ನಂತಂದೇನಕ್ಕ? ಆಯ್ತು ಮರ್ತೇ ಹೋದೆ ಕಣೆ. ಕಂಡು ಬಿಡಕ್ಕ, ನೀನು ಬರೀ ಬಾಡ್ ತಿನ್ಕೊಂಡು, ನಾಟಿ ಕೋಳಿ ತಿನ್ಕೊಂಡು, ಮೀನು ತಿನ್ಕೊಂಡು ಮರ್ತೋಗಿರ್ತೀಯ. ನಾವು ಹೇಳಿದ ಹಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಿ ಗ್ಯಾಪ್ನಾಗ ಬಂದತು ನಿನಗೆ? ಹ್ಞೂ ಕಣೆ, ಎಲ್ಲರ ಮನೇನು ಮಟನ್ನು ಚಿಕನ್ನು ಏನೋ ಒಂಥರ ಎಂಜಾಯ್ ಮಾಡ್ಕೊಂಡು ಬಂದು ಕಣೆ. ಏನು ಜ್ಞಾಪಕ ಇಲ್ಲ. ನಾನು ನೀನು ಹೇಳಿದ್ದೆ ತುಪ್ಪ ಸಿಕ್ಕಿದ್ರೆ ಬೆಣ್ಣೆನೋ ತುಪ್ಪನ ತಗೊಂಬರಕ್ಕ ಅಂತ ಹೇಳಿದೆ ಆಸ್ತಕ್ಕೆ ಹೋದಾಗ. ಅದನ್ನು ಮರ್ತು ಬಂದೆ. ನನ್ನ ತಂಗಿಗೆ ಹೇಳಿದ್ರೆ ತೆಗ್ದಿಕ್ಕಿರೋಳು, ಅವಳಿಗೂ ಹೇಳಲಿಲ್ಲ. ಏನೋ ಒಂಥರ ಖುಷಿ ಸಂಭ್ರಮದಿಂದ ಓಡಾಡ್ಕೊಂಡು ಬಂದು ಅತ್ತೆಗೆ. ನೀನು ಬಾಡ್ ತಿನ್ನೋ ಸಿರಿಲಿ ನಾವು ಹೇಳಿದ್ನೆಲ್ಲ ಮರ್ತು ಬಂದಿದ್ಯಾ. ಬಾಡ್ ತಿನ್ನೋದು ಇದ್ದಿದ್ದೆ ತಗೊಳ್ಳೆ. ಆದರೆ ಊರ ಕಡೆ ತಿನ್ನೋದೇ ಒಂಥರ ಮಜಾ ಕಣೆ. ಆ ನಾಟಿ ಕೋಳಿ ಇಟ್ಕೊಂಬಂತು ನಮ್ಮ ಅಕ್ಕ. 2 ದಿವಸ 2 ತಂತು ಕಣೆ. ನಾನು ಬೇಡ ಕಣಮ್ಮ ನೆನ್ನೆನ ತಿಂದಿದ್ದೀವಿ ಅಂದರೆ ಮತ್ತೆ ಹೋಗೋ ದಿವಸನೂ ತಗೊಂಬಂತು. ಬೆಳಿಗ್ಗೆನೇ ಮಾಡಿತ್ತು. ನಾವು ಅಲ್ಲಿಂದ 4 ಗಂಟೆ ಬಸ್ಸಿಗೆ ಬಂದು. ನನ್ನ ತಂಗಿಯೂ ಅಷ್ಟೇ, 1 ದಿವಸ ಮಟನ್ ಮಾಡಿದ್ಲು, ಇನ್ನೊಂದು ದಿವಸನೂ ಮಟನ್ ಮಾಡಿದ್ಲು. ಇನ್ನೇನು ಹೊತ್ತಿಗೆ ತಿನ್ನಂಗಿಲ್ಲ ಬಿಡಂಗಿಲ್ಲ. ಕೊಲೆಸ್ಟ್ರಾಲು ಅಂತೀಯಲ್ಲಕ್ಕ, ಮತ್ತು ಚೆನ್ನಾಗಿ ತಿನ್ಕೊಂಡು ಬಂದಿದ್ಯಾ. ಎಂಥ ಕೊಲೆಸ್ಟ್ರಾಲು ಇಲ್ಲ ಎಂಥದ್ದು ಇಲ್ಲ. ಸುಮ್ಮನೆ ನಾನು ಸೊಸೆ ಎದುರುಗಡೆ ಹಂಗಂತ ಹೇಳ್ತೀನಿ ಅಷ್ಟೇ. ಅವಳು ಹೇಳೋದು, ನಾನೆಲ್ಲ ಹೇಳ್ತೀನಿ ಹಂಗಂತವ. ನಾನು ಹಿಂಗೆ ಯಾವತ್ತಾರು ಹೇಳಿದ್ದೀನಿ? ನನ್ನ ಸೊಸೆ ತಾನು ನಿನ್ನ ಹತ್ರ ಹೇಳಿರೋದು. ನಮ್ಮಮ್ಮ ಕೊಲೆಸ್ಟ್ರಾಲು ಅಂತವ. ನೀವು ಹೇಳಿದಾಗ ಮಟನ್ ತಿನ್ನೋದೇ ಬಿಡಿಸಿದಾಳೆ. ಅದಕ್ಕೆ ಹೋಗಿ ಚೆನ್ನಾಗಿ ತಿಂದ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ನೀನು ಊರಿಂದ ಬಂದಿದ್ದ ನೋಡಿದ್ನಲ್ಲ, ಮ್ಯಾಕ್ ಹೋಗ್ಬೇಕಾರೆ ಚಪ್ಲಿಯ ಹಳ್ಳೆಣ್ಣೆ ತಂದಿಯೇನೋ ಅಂತ ಕೇಳೋಣ ಅಂತ ಬಂದೆ. ನೀನು ನಿನ್ನ ಸೀರೆಲೇ ಬಂದಿದ್ಯಾ, ಇನ್ನೇನು ತಂದಿದ್ಯಾ ಬಿಡು. ಇನ್ನೊಂದ್ಸಲಿ ಹೋದ್ರೆ ಯಾರು ಹೋದ್ರೆ ತರಿಸು. ಸರಿ ಕಣೆ, ಆಯಿತು. ಯಾರೋ ನಮ್ಮನೇಲೂ ಇಲ್ಲ ಕಣೆ, ನಮ್ಮಲ್ಲೂ ಖಾಲಿ ಆಗೈತೆ. ನಮ್ಮನೆಗೂ ತಂದಿಲ್ಲ ನಾನು. ನೋಡಿ ಮತ್ತೆ ಇನ್ನೆಷ್ಟು ಮಟ್ಟಿಗೆ ಸೀರೆ ಇದ್ದಾನ ನಿನಗೆ? ಹಾಂ, ನಿಮ್ಮ ಮನೆಗೆ ಬೇಕಾಗಿರೋದನ್ನೇ ತರ್ದಂಗೆ ಬಂದಿದೆಯಲ್ಲ. ಅಕ್ಕ ತಂಗಿಯರು ಅಂದ್ರೆ ಹಂಗೆ ಕಣೆ, ಎಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ಎಲ್ಲ ಮರ್ತು ಹೋಗ್ತೀವಿ. ಏನೋ ಒಂಥರ ಖುಷಿ, ಏನೋ ಒಂಥರ ಸಂಭ್ರಮ. ಸರಿ, ನೀವು ಸಂಭ್ರಮ ಇನ್ನ ಇಳ್ದೈತಾ? ಇನ್ನ ಅಲ್ಲೇ ಇದೆಯಾ ಸಂಭ್ರಮದಲ್ಲಿ? ಇದೀನಿ, ಅಲ್ಲೇ ಇದೀನಿ ಇನ್ನುವೆ. ಮಟನ್ನು ಅದರಲ್ಲೇ ಇದೀನಿ ನಾನು ಇನ್ನುವೆ. ಸರಿ ಕಣಕ್ಕ, ನೀನು ಅಲ್ಲೇ ಇರು. ನಮ್ಮ ಯಜಮಾನಪ್ಪ ಬಂದರೆ ನನ್ನ ಮ್ಯಾಕ್ ಕಳಿಸ್ತಾರೆ, ಹೋಯ್ತೀನಿ. ಸರಿ ಆಯಿತು. ಅಡುಗೆ ಮಾಡಿಕ್ಕಿದೆ, ಇಲ್ವೋ ಬಂದ್ಬಿಡ್ತಾವೆ, ಬಿಸಿ ಇಕ್ಕೋಗು.